ಇದೇನಿದು ಗಿರ್ಜಿಂಬಿ ವಿಡಿಯೋ ಆಗೈತೆ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಇದು ಯಾರೆಲ್ಲ ಆಗ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಎಷ್ಟೊಂದು ಜನ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ, ಎಲ್ಲ ನಗಾಡ್ತಾ ಇದ್ದಾರೆ. ಏನೋ ಒಂಥರ ಮೆಂಟಲ್ಲು, ಎಲ್ಲ ಕಮೆಂಟ್ ಎಲ್ಲ ಕೆಟ್ಟ ಮಾಡ್ತಾ ಇದ್ದಾರೆ. ಏನಿದು? ಇದು ಮೆಂಟಲ್ ಕೇಸ್ ಆಗಿದೆ. ಇದು ಮೆಂಟಲ್ಲು, ಇದು ಮೆಂಟಲ್ಲು. ಅಯ್ಯೋ ದೇವ್ರೆ. ಅಲ್ಲಡೆ ಗಿರ್ಜಿಂಬೆ ವಿಡಿಯೋ ಕೆಂಪು ಯಾರನ ಹಾಕ್ಬಿಟ್ಟವ್ರೆ. ಅದು ಅವರು ಇವರು ಎಲ್ಲ ಶೇರ್ ಮಾಡ್ತಾ ಇದ್ದಾರೆ ನೋಡಲಿ. ಎಷ್ಟೊಂದು ಬೆಳಗ್ಗೆನ ಅವಾಗಲೇ ಒಂದ್ಸತಿ ನೋಡಿದೆ. ಅದು ಏನೋ ಅಂತ ನಾನು ಸುಮ್ಮನೆ ಅದು ಗಿರ್ಜಿಂಬೆರು ಅವ್ರು ಯಾವುದೋ ವಿಡಿಯೋ ಹಾಕ್ಯವ್ರೇನೋ ಅಂತ ಅಂದ್ಕೊಂಡೆ. ಅಲ್ಗೂ ಅವ್ರೇನು ಯಾತು ಹಾಕೋಕ್ಕೆ ಹೋಗಲ್ಲ. ಗಿರ್ಜಿಂಬೆನೂ ಸಿದ್ಲಿಂಗಣ ಯಾತು ಅವ್ರು ಯಾತ ಅಂಥವೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಇಲ್ಲಿ ನೋಡಿಲಿ, ಅವಳು ಫೋನ್ನ ಮಾತಾಡ್ತಿದ್ಲಲ್ಲ, ಅದನ್ನು ಯಾರನ ಎಲ್ಲ ಹಾಕ್ಯವ್ರೆ ಕೆಂಪಿ. ಅವಾಗ ಈಗ ಮಾತಾಡ್ತಿದ್ಲಲ್ಲಕ್ಕ, ಅದನ್ನು ಯಾರೋ ಹಾಕ್ಯವ್ರೆ. ಅರ್ಥಾಗಿತ್ತೋ ಏನೋ, ಯಾವ ಮುಟ್ಟಾಳು ನನ್ನ ಮಕ್ಳು ಹಾಕ್ಯವ್ರೋ ಏನೋ ನೋಡಿ ಚೆಕ್ ಮಾಡು. ನಾನು ಅವಾಗಿಂದ ಅದನ್ನೇ ಚೆಕ್ ಮಾಡ್ತಾ ಇದ್ದೀನಿ. ಅದು ಯಾಕೋ ಏನೋ ಯಾರು ಅಂತ ಗೊತ್ತಾಗ್ತಾನೆ ಇಲ್ಲ. ಅದು ಯಾವುದೋ ಬೇರೆದು ಹಾಕ್ಬಿಟ್ಟು ಯಾವುದೋ ಬೇರೆ ಹಾಕ್ಕೊಂಡು ಅದು ಏನೋ ಹೆಸ್ರು ಏನೋ ಯಾರ್ದು ಹಾಕಿಲ್ಲ. ಅದೇನೋ ಬೇರೆ ಹೆಸ್ರು ಹಾಕ್ಯವ್ರೆ. ಏನೋ ಇದು ಹಾಕಿಲ್ಲ ನೋಡು, ಗಿರ್ಜಿಂಬೆ ಮೆಂಟಲ್ ವೀಡಿಯೋಗಳು ಅಂತ ಹೇಳಿ ಹಾಕ್ಯವ್ರೆ ಅಷ್ಟೇ. ಗಿರ್ಜಿಂಬೆ ಮೆಂಟಲ್ ವೀಡಿಯೋ, ಕಾಮಿಡಿ ಪೀಸ್ ಗಿರ್ಜಿಂಬೆ ನೋಡು, ಅವಳ ಹೆಸ್ರೇ ಹಾಕ್ಯವ್ರೆ. ಮತ್ತು ಯಾತು ಅವ್ರದ್ದು ಯಾರು ಏನು ಎತ್ತ ಅಂತ ಗೊತ್ತಾಗ್ತಿಲ್ಲ. ಅವಾಗಿಂದ ನಾನು ಚೆಕ್ ಮಾಡ್ತಾ ಇದ್ದೀನಿ, ಇದು ಯಾರ್ದು ಏನು ಎತ್ತ ಅಂತ ಹೇಳಿ. ಫೇಕ್ ಅಕೌಂಟ್ ಆಗೈತಿದ್ದು ಯಾವುದಾನೋ. ಯಾಕಮ್ಮ ರುಚಮ್ಮ ಹಂಗೆ ನೋಡ್ತೀರಾ? ಏನಿಲ್ಲ ಕಣ್ಮಮ್ಮ, ಅದೇನಿ ಆ ಗಿರ್ಜಿಂಬೆ ವೀಡಿಯೋ ಎಲ್ಲನ ಯಾರೋ ವೈರಲ್ ಮಾಡ್ತಾ ಇದ್ದಾರೆ. ಅವಳವಾಗ ಫೋನ್ನಾಗ ಮಾತಾಡ್ತಿದ್ಲಲ್ಲ ಒಂಥರ ಸುಮ್ಮನೆ ಕಿವಿಗೆ ಫೋನ್ ಇಕ್ಕೊಂಡಾರ. ಅಮ್ಮ ಫೋನ್ ಕೊಡ್ಸಿತ್ತು ನೋಡು ಮದುವೆಗಿನ ಮುಂಚೆ. ಆವಾಗಿಂದ ಯಾರನ್ನ ವೀಡಿಯೋ ಮಾಡ್ಕೊಂಡ್ರೆ ಅದೆಲ್ಲ ಇವಾಗ ಆಗ್ತಾ ಇದ್ದಾರೆ. ಎಷ್ಟೊಂದೆಲ್ಲ ಆಗ್ತಾ ಇದ್ದಾರೆ. ನಾನು ಅದಕ್ಕೆ ಯಾರು ಆಗ್ತಿದ್ದಾರತ್ತು ಗೊತ್ತಾಗೈತೋ ಇಲ್ವೋ ಗಿರ್ಜಿಂಬಿಗೆ ಅಂತ ಅನ್ಕೊಂತ ಇದೀವಿ, ನೋಡ್ತಾ ಇದೀವಿ. ಫೋನ ಮಾತಾಡೋದು ಅವಾಗಿಂದ ನೋಡಪ್ಪ, ನನ್ನ ಮಕ್ಳು ಹಾಕಿದ್ರು ಏನು. ಇವಾಗ ಅವ್ರ ಮೇಲೆ ಜನಕ್ಕಂತ ಹಿಂಗೆ ಐತ್ ಕಣಮ್ಮ. ಬೋಲ್ ಒಟ್ಟೂರಿ ಅವ್ರನ್ನ ಕಂಡ್ರಿ ಇವಾಗ ಜನ ತಿಳ್ಕೊಂತಾರೆ, ಸಾಯ್ತಾರಂಗೆ ಹೊಟ್ಟೆ ಹುರ್ಕೊಂಡು. ಅವ್ನ ಪಾಪ ಸಿದ್ಲಿಂಗಣಯ್ಯ ಬೋರ್ ಪಾಯಿಂಟ್ ಮಾಡೋದಕ್ಕೂ ಹತ್ಕೊನು ಹಾಗೆ ಸಾಯ್ತಾರೆ. ಅಯ್ಯೋ ಹೋಗ್ತಾನೆ ದುಡ್ಕೊಂಬತ್ತಾನೆ. ಇವಾಗ ಇದ್ದಿದ್ದು ಬೇಸಿಗೆ ಚೆನ್ನಾಗಿ 10,000 ದುಡ್ಡು ಕೊಡ್ತಾರೆ. ಇವಾಗ ಏನೋ ಚೆನ್ನಾಗಿ ನೀರು ಬಿದ್ದರೆ ಬೋರ್ ಪಾಯಿಂಟ್ ಮಾಡ್ತಾನೆ. ಹಿಂಗೆ ಹೋಗಿ ಹಿಂಗೆ ದುಡ್ಕೊಬತ್ತಾನೆ ಅಂತೇಳಿ ಇಷ್ಟು ಹೊಟ್ಟೆ ಹುರ್ಕೊಂತಾರೆ ಕಣ್ಮಮ್ಮ ಪಾಪ. ಅವ್ರ ಮೇಲಂತೂ ಜನ ಹೊಟ್ಟೆ ಹುರ್ಕೊಂಡಷ್ಟು ಒಳ್ಳೇದಾಗುತ್ತೆ ಅವ್ರಿಗೆ. ಮತ್ತು ಹೊಟ್ಟೆ ಹುರ್ಕೊಂಬಾರು ಶತ್ರುಗಳು ಇದೆಲ್ಲ ಜಾಸ್ತಿನೇ ಇರಬೇಕು. ಯಾಕಂದರೆ ಅವರಿಂದಲೇ ಒಳ್ಳೇದಾಗೋದು, ಅವರಿಂದಲೇ ಬೆಳೆಯೋಕ್ಕೆ ಸಾಧ್ಯ ನಾವು. ಶತ್ರುಗಳಿಂದ ಮತ್ತು ಎಲ್ಲ ನಮ್ಮ ಮಿತ್ರಗಳಿಂದ ಬೆಳೆಯೋಕ್ಕಾಗಲ್ಲ, ಶತ್ರುಗಳಿಂದಲೇ. ಮಿತ್ರಗಳು ಮಾತಾಡ್ಸೋರು ಏನು ಹೇಳ್ತಾರೆ, ಮಾಡೋರ್ನು ಹಿಂದೆ ಕೆಳೆಯೋಕೆ ನೋಡ್ತಾರೆ. ಯಾವುದೇ ಕೆಲಸಗಳಿಗಾಗಲಿ ಹೇಳೋ ಹತ್ರ ಕೂತ್ಕೊಂಡ್ರೆ ಬಿಡು ಅದನ್ನೇನು ಮಾಡ್ತೀಯ ಇದನ್ನೇನು ಮಾಡ್ತೀಯ, ಹಂಗೆ ಯಾಕೆ ಮಾಡ್ತೀಯ ಹಿಂಗೆ ಯಾಕೆ ಮಾಡ್ತೀಯ ಅಂತೇಳಿ ಹಿಂದೆ ಕೆಳೆಯೋಕೆ ಹೋಗ್ತಾರೆ. ಮಿತ್ರಗಳು ಜಾಸ್ತಿ ಮಾತಾಡ್ಸ್ಕೊಂಡಿದ್ದಷ್ಟು ನೋಡಿ ಮತ್ತೆ ಹತ್ರದಾರು ಬಿಡು ನಿನ್ಗೇನು ಈ ವಯಸ್ಸಿನಾಗ ಏನು ಬೇಕು, ಸಾಕೇನಪ್ಪ ಮಾಡ್ಕೊಂಡಿದ್ದಿ, ಸಾಕೇನು ಕುಕ್ಕೊಂಡು ಏನು ಸಾಕು ಹಿಂಗೆ ಅಂತ ಹಿಂಗೆ ಕೆಳಿಯಕ್ಕೆ ನೋಡ್ತಾರೆ. ಅವರಾದರೆ ನೀನು ಮಾಡಿ ತೋರಿಸ್ಬೇಕು ಹಂಗೆ ಹಿಂಗೆ ಅಂತಾರ ಶತ್ರುಗಳು. ಅವರಿಂದಲೇ ನಮ್ಮ ಮನಸ್ಸಿನ ಛಲ ಬರುತ್ತೆ. ಅವ್ರು ಹಂಗಂದವ್ರೆ, ಅವ್ರು ಎದುರು ಮಾಡಿ ತೋರಿಸ್ಬೇಕು ಅಂಬೋದು ಒಂದು ಛಲನಾದರೂ ಬರುತ್ತೆ. ಅದೇ ಮತ್ತೆ ನೀನು ಹೇಳೋದು 100ಕ್ಕೆ 100 ಸತಿ. ನೀನು ಯಾತನಾಗ್ಲೇಳು ನಾನೇ ಆಗ್ಲೇಳು 50 ಜನ ಅಂತಾರೆ ಮಾತಾಡ್ಸೋ ಅಂತಾರು. ನೀನು ಯಾಕೆ ಮಾಡೋಕ್ಕಿಟ್ಟಯ್ಯ, ನೀನು ಯಾಕೆ ಪಾಲ ಎಲ್ಲ ಮಾರಕ್ಕೆ ಹೋಗ್ತಿ, ನೀನೇ ಮಸ್ತಾಗೈತಿ, ನೀವು ಹುಡ್ಗನು ಅವನು ಮಾಡ್ತಾನೆ, ಏನು ಕುಕೊಂಡು ಉಂಡ್ರೆ ಆತಪ್ಪ ಅಂತಾರೆ. ಕುಕೊಂಡು ಉಂಡ್ರೆ ಕುಡಿಕೆ ಒಂದು ಸಾಂತ ಕುಕೊಂಡು ಮನೆಗೆ ಅಂತ ನಾನು ಮಾತಾಡ್ಬಿಡ್ತೀನಿ. ಕಿಟ್ಟಣಯ್ಯ ಏನಣ್ಣ ಯಾವಾಗ ಬಂದರೂ ಸಿಗಲ್ಲ, ಯಾವಾಗ ಬಂದರೂ ಹೊಲ ಅಂತ ಹೋಗಿರ್ತಿಯಲ್ಲಣ್ಣಯ್ಯ ಕಿಟ್ಟಣಯ್ಯ. ಏನು ಮಾಡಂಜಿ ಹೊಲ್ತಕ್ಕೆ ಹೋಗ್ಬೇಕು ಬೂತ್ಗಳು ಹೋಗ್ತಿರ್ತೀನಿ. ಹಿಂಗೆ ಇನ್ನೇನು ಮಾಡೋಣ ಮನೆಗೆ ಕುತ್ಕೊಂಡು ಅಂತ. ಬಾರಮ್ಮ ಹಂಗ ನೀನೇ ಬಂದೆ ಬಾರಂಟಿ. ಇಲ್ಲಿ ನೋಡಿಲಿ ಗಿರ್ಜಿಂಬೆ ವಿಡಿಯೋ ಎಲ್ಲನ ವೈರಲ್ ಮಾಡ್ಯವ್ರು. ಯಾರ ನಾವು ಫೋನ ಮಾತಾಡ್ತಿದ್ದಲ್ಲ ಅದನ್ನೆಲ್ಲ ನೋಡ್ಬಿಟ್ಟು ಹೆಂಗೇನು ಮಾಡ್ಯವ್ರು ನೋಡಿ. ಯಾರನ ಮಕ್ಳು ಹಾಕಿರೋದು, ಯಾರು ಹಾಕ್ಯವ್ರಿ ಏನೋ ಎತ್ತ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಾಕ್ಯವ್ರು ನೋಡೋಳು ಫೋನ ಮಾತಾಡೋದು ಅದು ಇದು ಎಲ್ಲನ ಹಾಕ್ಯವ್ರಿ. ನೋಡಮ್ಮ ಅಂತ ಸರಿಯಾಗಿ ಕ್ಲಾಸ್ ತಗೋಬೇಕು ನೀನು. ಅಂತೀನಿ ಗೊತ್ತಾಗ್ಬೇಕು ಯಾರು ಅಂತ ಹೇಳಿ ತರಂಬದು ಹೇಳಮ್ಮ ಹೇಳ್ತೀನಿ. ಏನಿಲ್ಲ ನಮ್ಮ ಗಿರ್ಜಿಂಬೆ ಸುದ್ದಿಗೆ ಹೋಗ್ಬಿಟ್ರಿ ಇವತ್ತು. ಅವಳು ಹೆಂಗಿದ್ದಾಳೆ, ಅವರು ಒಬ್ರು ಸುದ್ದಿಗೆ ಹೋಗಲ್ಲ, ಗಂಡ ಹೆಂಡ್ತಿ ಹಂಗಿದ್ದಾರೆ ಅಂತಾರೆ. ಸವಾಸ ಯಾಕೆ ಹೋಗ್ತಾರಪ್ಪ ಈ ಜನಗಳು ಅಮ್ಮಂಗಾಗುತ್ತೆ. ಅವ್ರ ಪಾಡಿಗೆ ಅವ್ರು ಇದ್ರೂ ಅವ್ರನ್ನ ಬಿಡಲ್ವಲ್ಲ, ಯಾಕೆ ಅವ್ರಿಗೆ ಇಷ್ಟೊಂದು ಇನ್ನು ಮಾಡ್ತಾರೆ ಅನ್ಸುತ್ತೆ. ಯಾವನ್ ಹೇಳಮ್ಮ ಅಮ್ಮಣಿ ನೋಡಿ ಹೇಳೋದು, ಅದು ಯಾವನ್ ಹಾಕ್ಯವನಿ ಏನು ಎತ್ತ ಅಂತ ಹೇಳಿ ಯಾರಂತ ಗೊತ್ತಾಗ್ತಿಲ್ಲ ಕಣಂಟಿ. ನೋಡು ಪಾಪ ಅವ್ಳು ಫೋನ ಮಾತಾಡೋದು ಹೆಂಗೆ ಹಾಕ್ಯವ್ರಿ. ನೋಡು ಇದೆಲ್ಲನ ಹೆಂಗೆ ಮಾಡ್ಕೊಂಡು ಇಕ್ಕೊಂಡು ಅವಾಗಿಂದೆಲ್ಲ ಯಾರು ಹಾಕಿದ್ದಾರೋ ಅಮ್ಮಂಗಾಗುತ್ತೆ ನನಗೆ. ಈಗಾಗಲೇ 3 ವರ್ಷದ್ದು 4 ವರ್ಷದ್ದು ಇದು 4 ವರ್ಷ ಆಗ್ತಾ ಬಂತೀಯ, 4-5 ವರ್ಷ ಇನ್ನು ಯಾರು ಹಾಕಿದ್ದಾರತ್ತು ಅಮ್ಮಂಗಾಗ್ತೈತಿ. ಯಾರು ಹಾಕ್ಯವ್ರಿ ಇಂಥರಂಬದು ಗೊತ್ತಾಗ್ತಿಲ್ವಲ್ಲ.
ಮತ್ತು ನಾನು ಗಿಜ್ಜಿಂಬಿಗೆ ತೋರ್ಸೋಣ ಗಿಜ್ಜಿಂಬಿಗೆ ತೋರಿಸಿ ಹೇಳಿ ಬರೋಣ ಅಂತ ಇದ್ದೀನಿ. ತೋರಿಸ್ತೀನಿ ತಡಿ. ನನ್ನ ಮಕ್ಳು ಅಂಬೋದು ಗೊತ್ತಾಗಲಿ ಎಲ್ಲ ಗೊತ್ತಾಗುತ್ತೆ ಇದನ್ನೆಲ್ಲ ಚೆಕ್ ಮಾಡಿಸಿರಿ ಎಲ್ಲ ಏನು ಎತ್ತ ಅಂತ ಹೇಳಿ ಗೊತ್ತಾಗ್ಬಿಟ್ರೆ ಅವಾಗ ಇರೋದು. ಅಲ್ಲ ಇಂಥ ಮಾಡಬಾರ್ದು, ಚೆನ್ನಾಗಿದ್ದಾರಲ್ಲ ಅಂತೇಳಿ ಇವಾಗ ಒಟ್ಟೂರಿಗೆ ಇಂಥ ಮಾಡಿರೋದು. ಅವಳು ಅವಾಗ ಫೋನ ಮಾತಾಡೋದನ್ನ ಹಾಕಿರೋದು ನೋಡು. ಹಂಗಾದ್ರೆ ಸಿದ್ಲಿಂಗ ಏನಾನ ಬೇಜಾರು ಮಾಡ್ಕೊಂತಾನೆ, ಏನಾನ ಮಾಡ್ತಾನೆ ಅಂತ ಗುದ್ದಾಡ್ತಾರೆ ಗಂಡ ಹೆಂಡ್ತಿ ಇಬ್ರು ಅಂತೇಳಿ ಇಂಥವು ಹಾಕಿರೋದು. ಮತ್ತು ಇವಾಗ ಸೆನಕ ಇದ್ದಾನಲ್ಲ ಅದಕ್ಕೆ ಒಟ್ಟುರಿ ಇಂಥದ್ದೇನೋ ಒಂದು ತೋರ್ಸೋಣ ಅಂಬೋದು ಇದಕ್ಕೆ ಹಾಕ್ಯವ್ರಿ ನನ್ನ ಮಕ್ಕಳು. ನನ್ನ ಮಕ್ಳು ಹಾಕಿರ್ ಗೊತ್ತು ನನಗೆ ಇಂತಾರೆ ಎಂಬುದು ಯಾರು ಮಾಡಿರಲ್ಲ. ಗೊತ್ತು ನಮ್ಮ ಮನೆ ಮಾಡಿರ್ತಾರೆ. ನನಗೂ ಹಂಗೆ ಅನ್ನಿಸ್ತಾ ಐತಿ. ಇದು ಅವ್ರ ಮಕ್ಳದ್ದು ಬಿಟ್ಟರೆ ಇನ್ಯಾರ್ದು ಇಲ್ಲ. ಅವ್ರ ಅಂಗಿ ಇಲ್ಲಾಂದ್ರೆ ಅವ್ರ ಅಕ್ಕನ ಮಕ್ಕಳು ಅವ್ರು ಬಿಟ್ಟರೆ ಇನ್ಯಾರು ಮಾಡಿಲ್ಲ ಇದನ್ನ. ಅವರೇ ಮಾಡಿರೋದ ನನ್ನ ಮಗನೇ ಮಾಡಿರೋದ ಕಿಟ್ಟನ. ನಾನು ಸಣ್ಣನೇನು ಅಂತಾನಲ್ಲ, ಒಂದು ಸಣ್ಣನು ಒಳ್ಳೆಯನು ಒಂದಿಟ್ಟು, ಒಂದು ದೊಡ್ಡನೇನಿ ಒಳ್ಳೆಯನಲ್ಲ ಒಂದಿಟ್ಟು. ಅವನು ಕೊಯ್ಕ್ ನನ್ನ ಮಗ ಯಾರೊಂದು ಚೆನ್ನಾಗಿದ್ರು ಸಹಿಸ್ಕೊಂಬಲ್ಲ. ಸಣ್ಣನ ಹಂಗಲ್ಲ, ಅವ್ನು ಯಾವ ತಲೆ ಕೆಡಿಸ್ಕೊಂಬಲ್ಲ. ಯಾತವನೇನು ಉಂಬೋದು ತಿಂಬೋದು ಅಷ್ಟೇನೆ. ಅವನು ಇನ್ನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅವನು ಪಾಡಿಗೆ ಅವನು ಇರ್ತಾನೆ ಸಣ್ಣವನು. ಇವನೇ ಒಂದಿಟ್ಟು ದೊಡ್ಡ ಅಂದೆ ಒಂದಿಟ್ಟು ಕುಯ್ಕ್ ಬುದ್ಧಿ. ಹಿಂಗೆ ಕಿಟ್ಟು ನನ್ನ ಮಗೊಂದು ಕಿಟ್ಟದೆ ಇದೆಲ್ಲ ಕೆಲಸ ಅಂತ ಅನ್ನಿಸ್ತೈತೆ ನನಗೆ. ನನ್ನ ಮಗೊಂದೇನಿ. ಮತ್ತೆ ನನ್ನ ಮಗಂದೇ ಇರಬೇಕು. ಅವರು ಮಟ್ಟಿರ್ಕ್ರು ಕಣಮ್ಮ. ಅವ್ರ ಅಮ್ಮ ಎಂಥ ಬುದ್ಧಿ ಮಾಡಿರೋದಕ್ಕೆ ಆ ಹುಡುಗರು ಅಂಥ ಬುದ್ಧಿನೇ ಕಲ್ತವ್ ಹೇಳು. ಅಯ್ಯಮ್ಮ ಅಂತ ಬುದ್ಧಿ ಕಲ್ತಿರೋದು ಹೇಳಮ್ಮ. ಏನು ಒಟ್ಟವ್ರು ಕಮ್ತವ ಏನೋ. ನಾವೇನು ಅವ್ರಿಗೆ ಕೊಡಂಗಿಲ್ಲ ಈಗಂಗಿಲ್ಲ ಬಿಡತ್ತ. ಹೆಂಗೆ ಚೆನ್ನಾಗಿದಾರಲ್ಲ ಅಂಬೋದೊಂದು ಮನೋಭಾವನೆ ಇಲ್ಲ. ಇಂಥವ್ರು ಉದ್ದಾರ ಆಗಲ್ಲ ಬಿಡ. ಮತ್ತು ಹೋಗಿ ಗಿಜ್ಜಿಂಬಿಗೆ ಏಳು ಬರೋಗಿ ಹೋಗವ್ರೆಲ್ಲನ ಸರಿ ಬುದ್ಧಿ ಕಲಿಸ್ತಾರೆ. ಅದೇ ಮತ್ತೆ ಅವಳು ಕೈ ಸಿಕ್ಬಿಟ್ರೆ ಏನಿಲ್ಲ. ಅವಳು ಒಳ್ಳೆಯವ್ರಿಗೆ ಒಳ್ಳೆಯವಳು ಕೆಟ್ಟರಿಗೆ ಕೆಟ್ಟಾಳು. ಯಾರಂತ ಹೇಳಿ ನೋಡಿ ಹೇಳಮ್ಮ. ಮನೆ ನನ್ನ ಮಕ್ಳು ನೋಡು ಅದು ಫೋನ್ನಾಗ ಒಂದು ಹಾಕೋದು ಕಲ್ತಾವ್ರು. ಇವಾಗ ಯಾತನಾಗಲಿ ಫೋನ್ನಾಗ ಹಾಕೋದು ಏನು ಕನಾಗಲಿ ಮನೆ ನನ್ನ ಮಕ್ಳು ಅಲ್ಲ ಏನೋ ಫೋನ್ನಾಗ ಹಾಕೋದು ಕಲ್ತವ್ರಿ ಎಲ್ಲದಕ್ಕೂ ಹಂಗೇನಿ. ಬಾಬಾ ಮನೆ ನನ್ನ ಮಕ್ಳು ನನಗೆ ಹೋಗ ಡೇಟನ ಬುದ್ಧಿ ಇಲ್ಲ ಬಿಡು. ನನ್ನ ಮಕ್ಳಿಗೆ ಬುದ್ಧಿ ಇರೋ ನನ್ನ ಮಕ್ಳಾಗಿದ್ರೆ ಇಂಥ ಮಾಡ್ತಿರ್ಲಿಲ್ಲ. ಅಲ್ಲ ಸಿಗೆ ಬೀಳ್ತಾರೆ ಕಾಲ್ರು ಒಂದಲ್ಲ ಒಂದಿನ. ಹಿಂಗೆ ಹಾಕ ನನ್ನ ಮಕ್ಳು ಯಾವತ್ತಿದ್ರು ಸಿಗೆ ಬೀಳ್ತಾರೆ. ಗೊತ್ತಾಗುತ್ತೆ ಗಾಡಿ ನೋಡ್ಮಂತೆ ಸಿಗೆ ಬೀಳ್ತಾರೆ. ಬಿದ್ದಾಗ ಗೊತ್ತಾಗುತ್ತೆ ತಡಿ. ನನ್ನ ಮಕ್ಕಳು ಅಂತ ಹೋಗಿದ್ದು ಬೇಗ ಹಾಕಿ ತೋರಿಸಿ ಹೇಳ್ಬತ್ತೀನಿ ತಡಿ. ನೋಡಿರೋಕ್ಕಿಲ್ಲ, ನೋಡಿದ್ರೆ ಗೊತ್ತಾಗೋದು ಪಾಪ ಅವರಿಗೆ. ಅವರು ಕೆಲಸ ಏನೋ ಭಾಳೇನೋ ಮಾಡ್ಕೊಂಡಿರ್ತಾರೆ. ಅವರೆಲ್ಲ ಸಿದ್ಲಿಂಗನೆ ಫೋನ್ ಇಕ್ಕೊಂಡಿರುತ್ತೆ ಯಾವಾಗ್ಲೂ. ಅವಳ ಹುಡುಗರು ನೋಡ್ಕೊಂಡು ಮನೆಯೊಳಗೆ ದೊಡ್ಡ ಬದುಕು ಮಾಡ್ಕೊಂಡು ಅವಳ ಪಾಡಿಗೆ ಅವಳೇನೋ ಮಾಡ್ಕೊಂತಿರ್ತಾಳೆ. ಅದು ಜನ ಸಹಿಸ್ಕೊಂಬಲ್ಲ. ಏನಾರ ಮಾಡ್ತಾರಲ್ಲ ಮನೆಯಾಗೂ ಏನಾದರೂ ಕೆಲಸಗಳು ಮಾಡ್ಕೊಂತಿರ್ತಾಳಲ್ಲ. ಬುದ್ಧಿವಂತಿಯಾಗಿ ಹೇಳಿ ಒಬ್ರು ಮಂತಕ್ಕೆ ಹೋಗಲ್ಲ ಅಂತ ಹತ್ಕೋ ಆಡ್ಕೊಂತಾರೆ. ಹೋದ್ರು ಆಡ್ಕೊಂತಾರೆ, ಹೋಗ್ಲಿಲ್ಲ ಅಂದರು ಆಡ್ಕೊಂತಾರೆ. ಹೆಂಗಿದ್ರು ಆಡ್ಕೊಂತಾರೆ ಜನ. ಏನು ಒಂದೇಟ ನನಗೆ ಗೊತ್ತಾಗಲ್ಲ ಏನಿಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಸಿಗೆ ಬೀಳಬೇಕು ಗೊತ್ತಾಗ್ಬೇಕು. ಅವ ಚಟ್ನಿ ಹಾಕ್ತಾರೆ. ನೋಡಿದ್ರಲ್ಲ ವೀಕ್ಷಕರ, ಗಿರ್ಜಿಂಬೆ ವಿಡಿಯೋ ತುಂಬ ವೈರಲ್ ಮಾಡ್ತಾ ಇದ್ದಾರೆ. ಇನ್ನು ನೋಡಿದಾರೆ ಹೆಂಗೆ ಗೊತ್ತಿಲ್ಲ. ಅವ್ರದಾಗ ಐತೆ ದೊಡ್ಡ ಫೋನು. ಅಂದರೆ ಅವ್ರು ಜಾಸ್ತಿ ಅಂಥವೆಲ್ಲ ನೋಡೋಕ್ಕಾಗಲ್ಲ ಅವ್ರಿಗೆ. ಯಾಕಂದರೆ ಕೆಲಸಗಳು ಸಿದ್ಲಿಂಗನ ಏನಾಗ್ತೈತೆ ಹೋಗ್ತಿರುತ್ತೆ. ಅವಳಿಗೂ ಪಾಪ ಹುಡುಗ ನೋಡ್ಕೊಂಡು ಅವಳೇನೆ ಜಾಸ್ತಿ ನೋಡೋಕ್ಕೆ ಹೋಗಲ್ಲ. ಯಾವಾಗ ಒಂದೊಂದು ಕ್ಷಣ ನೋಡ್ತಿರ್ತಾಳೆ ಅಷ್ಟೇ. ಆಮೇಲೆ ಏನು ನೋಡಲ್ಲ ಏನಿಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.